ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಭಾರತದ ಪಾಲಿಗೆ ಇರಾನ್ ಒಂದು ದೊಡ್ಡ ನ್ಯೂಸ್ ಅನ್ನ ಕೊಟ್ಟಿದೆ, ಗುಡ್ ನ್ಯೂಸ್ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಹೊತ್ತ ಹಡಗುಗಳು ಬರೋದಿಕ್ಕೆ, LPG ಮತ್ತು ಒಟ್ಟಾರೆ ಇಂಧನವನ್ನ ಸರಬರಾಜು ಮಾಡೋದಿಕ್ಕೆ ಇರಾನ್ ದೇಶ ಸಂಪೂರ್ಣವಾದಂತಹ ಸಹಮತವನ್ನ ವ್ಯಕ್ತಪಡಿಸಿದೆ. ಭಾರತದ ಮಟ್ಟಿಗೆ ಇದೊಂದು ದೊಡ್ಡ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಈ ಖುಷಿ ಅನ್ನೋ ಪದ ಕೂಡ ನಮಗೆ ಇದೇ ಇರಾನ್ ಅಂದಿನ ಪರ್ಷಿಯನ್ ಪದ ಆಗಿದೆ. ನಾವಿವತ್ತು ತಹಶೀಲ್ದಾರ್ ಅಂತ ಕರಿತೇವೆ, ಕುರ್ಚಿ ಅಂತ ಕರಿತೇವೆ. ಅಂದ್ರೆ ಒಂದು ದೇಶದ ಜೊತೆಗಿನ ಇನ್ನೊಂದು ದೇಶದ ಸಂಬಂಧ ಅತ್ಯಂತ ಪುರಾತನ ಮತ್ತು ಗಾಢವಾಗಿದ್ರೆ ಆ ಪದಗಳು ನಮ್ಮೊಂದಿಗೆ ಬೆರೀತವೆ ಅನ್ನೋದಕ್ಕೆ ಇದು ಒಂದು ಕಾರಣ. ಸ್ನೇಹಿತರೆ, ಈಗ ಭಾರತದ ರಾಜತಾಂತ್ರಿಕ ಗೆಲುವು ಅಂತೇಳಿ ಮತ್ತೆ ಬಾಯಿ ಬಡ್ಕೊಳಕ್ ಹೋಗ್ಬೇಡಿ. ಇದನ್ನ ನಾವು ಇರಾನ್ನ ದೊಡ್ಡತನ, 56 ಇಂಚಿನ ಎದೆಯವರ ಸಣ್ಣತನ ಅಂತ ಕರಿಬೇಕು. ಇಂತಹ ಒಂದು ಸಂಕಷ್ಟ ಸಂದಿಗ್ಧ ಸಂದರ್ಭದಲ್ಲಿಯೂ ಕೂಡ ತನ್ನ ಅಸ್ತಿತ್ವದ ಅಳಿವು ಉಳಿವಿನ ಜೀವನ್ಮರಣದ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನನ್ನ ಮಿತ್ರ ರಾಷ್ಟ್ರ ಅಂತ ಹೇಳಿ ನಮ್ಮ ದೇಶಕ್ಕೆ ತೈಲವನ್ನ ಕಳಿಸ್ತಾರಲ್ಲ, ನಿಜಕ್ಕೂ ಆ ದೇಶಕ್ಕೆ ನಾನು ಗ್ರೇಟ್ ಅಂತೇನೆ. ಇದು ನನ್ನ ಭಾರತದ ಒಂದು ಬಾಂಧವ್ಯ. ಆದರೆ ಇಂಥ ದೇಶಕ್ಕೆ ನಮ್ಮ ದೇಶದ ಜವಾಬ್ದಾರಿಯನ್ನ ಹೊತ್ತವರು ಯಾವ ರೀತಿ ಕೈ ಕೊಟ್ರು, ಅದು ನಮ್ಮ ದೌರ್ಭಾಗ್ಯ. ನಾವು ಎಷ್ಟು ಪರದಾಡಿದ್ವಿ ನೋಡಿ, ಇನ್ನೂ ಪರದಾಡ್ಬೇಕಾಗಿದೆ. ಅಲ್ಲಿಂದ ಬಂದು ಅದೆಲ್ಲ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕಲ್ವಾ. ಒಂದು ದೇಶವನ್ನ ನಾವು ಡಿಪೆಂಡ್ ಆಗಿರ್ತೇವೆ. ಒಂದ್ 2-3 ದಿನಕ್ಕೆ ನಮಗೆ ಜನ ಬೀದಿಗೆ ಬಿದ್ಬಿಟ್ರು. ಎಷ್ಟೋ ಜನಕ್ಕೆ ತೊಂದರೆ ಆಯ್ತು, ಅನ್ನದ ಸಮಸ್ಯೆ ಆಯ್ತು, ರೋಗಿಗಳಿಗೆ ಸಮಸ್ಯೆ ಆಯ್ತು. ನಿಜಕ್ಕೂ ಇರಾನ್ ಗ್ರೇಟ್ ಆಗಿದೆ. ಅದು ಜಾಸ್ತಿ ದುಡ್ಡಿಗೆ ಕೊಡ್ರಿ ಅಂದ್ರೂ ನಾವು ತಗೋಬೇಕು, ಏನು ಚೀನಾದ ಕರೆನ್ಸಿ ಜೊತೆ ವ್ಯವಹಾರ ಮಾಡ್ರಿ ಅಂದ್ರೂ ನಾವು ತಗೋಬೇಕು. ಒಟ್ಟಾರೆ ಅದು ಕೊಡೋದಕ್ಕೆ ನಿರ್ಧಾರ ಮಾಡಿದೆಯಲ್ಲ. ನನ್ನ ಮನೆಗೆ ಬೆಂಕಿ ಬಿದ್ದಿದೆ, ಹೋಗಯ್ಯ ನಾನು ಆಮೇಲೆ ನೋಡ್ತೀನಿ ಅಂತೇಳಿ ಹೇಳ್ಬೋದಿತ್ತು, ಹೇಳಲು ಅವಕಾಶವೂ ಕೂಡ ಇತ್ತು. ಆಮೇಲೆ ನೀನ್ ನನಗೇನ್ ಮಾಡಿದ್ಯಪ್ಪ, ಈಗ ನಿನಗೇನೋ ಬೆಂಕಿ ಬಿದ್ದಿದೆ ಅಂತೇಳಿ ನೀನ್ ಈಗ ಬಂದ್ಬಿಟ್ಟಿದ್ಯಲ್ಲ, ನನಗೇನ್ ಸಹಾಯ ಮಾಡಿದೆ ನೀನು, ನನ್ನ ಸಂಕಷ್ಟಕ್ಕೆ ಏನ್ ಸ್ಪಂದಿಸಿದೆ ಅಂತೇಳಿ ಇರಾನ್ ಹೇಳ್ಬೋದಿತ್ತು. ಆದ್ರೆ ಅದು ದೊಡ್ಡತನವನ್ನ ಮೆರೆದಿದೆ. ನನ್ನ ದೇಶದ ಬಾಂಧವ್ಯದ ಪರಂಪರೆ ಇದು. ಸೊ ಒಂದು ಹಂತಕ್ಕೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ನಾವು ಅಂದ್ಕೊಳ್ಳೋಣ. ಆದ್ರೆ ಈ ಯುದ್ಧ ನಿಲ್ಲಬೇಕಾಗಿದೆ. ಅದೇ ಈ ಯುದ್ಧಕೋರರು ಇದಾರಲ್ಲ, ಈ ಯುದ್ಧಕೋರರ ಪರಿಣಾಮದಿಂದಾಗಿ, ಯುದ್ಧಕೋರರ ಈ ಚಾಳಿಯಿಂದಾಗಿ, ಇವರ ಈ ಕ್ರೌರ್ಯ, ಇವರ ಆಸೆ ಬುರುಕುತನ, ಇವರ ವಂಚಕತನದಿಂದಾಗಿ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಒದ್ದಾಡ್ತಾ ಇದ್ದಾವೆ. ಅಂತ ದೇಶದವರ ಜೊತೆ ನಮ್ಮ ದೇಶದ ಪ್ರಧಾನಿಗಳ ಸ್ನೇಹ, ಅಪ್ಪುಗೆ, ಗಾಢಾಲಿಂಗನ ನಮಗೆ ಅದಕ್ಕೆ ಹೇಳೋದು ನಮ್ಮ ರಾಜತಾಂತ್ರಿಕತೆ ಎಷ್ಟರ ಮಟ್ಟಿಗೆ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಇದೇ ಕಾರಣ. ನೋಡಿ, ಒಬ್ಬ ಸರ್ವಾಧಿಕಾರಿ ಧೋರಣೆ ಈ ಅಮೆರಿಕ, ಅದರಲ್ಲೂ ಈ ಟ್ರಂಪ್ ಬಂದಾದ್ಮೇಲೆ ಯಾವ ಸಣ್ಣ ದೇಶಗಳೆಲ್ಲಿದ್ದಾವೆ, ಯಾವ ದೇಶದ ಮೇಲೆ ಜಾಸ್ತಿ ಸಂಪತ್ತಿದೆ, ತೈಲ ಇದೆ, ಆ ದೇಶದ ಮೇಲೆ ಕಣ್ಣಿಡೋದು, ಆ ದೇಶದ ಮೇಲೆ ಅಟ್ಯಾಕ್ ಮಾಡೋದು, ಅಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದು, ಅದನ್ನು ವಶಪಡಿಸ್ಕೊಳ್ಳೋದು ನಾವು ನೋಡ್ತಾ ಇದೀವಲ್ಲ. ಒಟ್ಟು ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ನಮ್ದು ಕಬ್ಜಾ ಆಗ್ಬೇಕು ಅನ್ನುವಂತ ಒಂದು ಈ ಧೋರಣೆ. ಇನ್ನೊಂದು ದೇಶ ರಕ್ತಪಾತ, ಚಿಕ್ಕ ಮಕ್ಕಳು ಅನ್ನೋಂಗಿಲ್ಲ, ಹೆಣ್ಣು ಮಕ್ಕಳು ಅನ್ನಂಗಿಲ್ಲ, ಮಾನವ ಕುಲ ಅನ್ನಂಗಿಲ್ಲ, ದಾಳಿ ಮಾಡೋದು, ರಕ್ತಪಾತ ಮಾಡೋದು, ಮತ್ತೆ ಸಾಮ್ರಾಜ್ಯಶಾಹಿ, ತನ್ನ ಅಸ್ತಿತ್ವದ ಪ್ರಶ್ನೆ. ಇನ್ನು ಒಂದು ದೇಶದ ಉಳಿವಿಗೋಸ್ಕರ ಎಷ್ಟು ಜನರನ್ನ ಕೊಲ್ಬೇಕಪ್ಪ ನೀನು. ನೋಡಿ, ಈ ಇರಾನ್ ಇದೆಯಲ್ಲ, ಇನ್ನು ಅಮೆರಿಕದ ನಿಮ್ಗೆಲ್ಲ ಗೊತ್ತಿದೆ, ವೆನಿಜುವೆಲಾ ಏನಾಯ್ತು, ಆಮೇಲೆ ಇರಾಕ್ದ ಕತೆ ಏನಾಯ್ತು, ಲಿಬಿಯಾದ ಕತೆ ಏನಾಯ್ತು, ದಕ್ಷಿಣ ಆಫ್ರಿಕಾಗಳ ಸಣ್ಣ ದೇಶಗಳ ಕತೆಗಳು ಏನಾದವು, ಇವರೆಲ್ಲ ಯಾವ ರೀತಿ ಆಕ್ರಮಣ ಮಾಡಿ ವಶಪಡಿಸ್ಕೊಳ್ತಿರೋದನ್ನ ಈ ಅಮೆರಿಕದ, ಆಮೇಲೆ ಆರ್ಥಿಕ ದಿಗ್ಬಂಧನ ಇರುವಂಥದ್ದು, ಜಗಳ ಇಟ್ಟು ದೇಶಗಳ ನಡುವೆ ಜಗಳವನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಏನು ತನ್ನ ಯುದ್ಧೋಪಕರಣಗಳ ಬಿಸ್ನೆಸ್ ಮಾಡ್ಕೊಳ್ಳೋ ನೀತಿ, ಆಮೇಲೆ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ತನ್ನ ದೇಶಕ್ಕೆ ಹೆಂಗ್ ಬೇಕೋ ಹಂಗೆ ಟಾರಿಫ್ ಹಾಕೋ ನೀತಿ ನಮ್ಮ ದೇಶಕ್ಕೆ ಮಾಡದ್ನಲ್ಲ ಮನುಷ್ಯ, ನಾವು ನೋಡ್ತಾ ಇದೀವಿ. ಇನ್ನು ಇಸ್ರೇಲ್, ಏನ್ ನಮ್ಮ ದೇಶದವ್ರು ಇಸ್ರೇಲ್ನ ಹೊಗಳಿದ್ವು, ಏನ್ ಆ ದೇಶ ಒಂದ್ ಸಣ್ಣ ದೇಶ, ಎಲ್ಲ ಗಲ್ಫ್ ದೇಶಗಳನ್ನೆಲ್ಲ ಎದುರಿಸ್ತಾ ಇದೆ, ಆಮೇಲೆ ಅದು ಕಡಿಮೆ ನೀರಲ್ಲೇ ಕೃಷಿ ಮಾಡ್ತಾ ಇದೆ. ಹಾಗೆ ಇವ್ರದ್ದು ಯಾವ ಪರಂಪರೆ ಅಪ್ಪ, ಇವರು ಎಲ್ಲಿಂದನೋ ಬಂದು ಇಲ್ಲಿ ಸೇರ್ಕೊಂಡು, ಇವ್ರ ಪರಂಪರೆ ಏನು, ಇವ್ರು ಶಾಂತಿ ದೂತರ, ಇವರು ಶಾಂತಿ ಪ್ರತಿಪಾದನೆ ಮಾಡಿದಾರ. ಭಾರತಕ್ಕೆ ಯಾವ ರೀತಿ ಸಹಾಯ ಮಾಡಿದ್ದಾರೆ? ನಮಗೆ ಅತ್ಯಾಧುನಿಕ ಯುದ್ಧ ಸಲಕರಣೆಗಳನ್ನ ಕಳಿಸ್ತಾರೆ, ದುಡ್ಡಿಸ್ಕೊಳ್ತಾರೆ. ಆದ್ರೆ
ಈ ಇಸ್ರೇಲ್ ಇದೆಯಲ್ಲ, ಇದು ಎಂತ ರಕ್ತಪಾತ ದೇಶ. ಈ ನೆತನ್ಯಾಹು ಇವರೆಲ್ಲ ಅಂದ್ರೆ ನೋಡಿ, 2023 ಅಕ್ಟೋಬರ್ನಲ್ಲಿ ಗಾಜಾದ ಮೇಲೆ ದಾಳಿ ಮಾಡ್ತಾರಲ್ಲ, ಅಲ್ಲಿ ಈ ನರಹಂತಕ ಇಸ್ರೇಲ್ ಇಲ್ಲಿವರೆಗೂ ಹತ್ತತ್ರ 75,000 ಜನರನ್ನ ಕೊಂದಾಕಿದೆ. 75,000 ತನ್ನ ಅಸ್ತಿತ್ವಕ್ಕೋಸ್ಕರ, ತನ್ನ ಅಸ್ತಿತ್ವ ಅಲ್ಲ, ತನ್ನ ಅಸ್ತಿತ್ವದ ನೆಪ ವಿಸ್ತರಣೆ ಮಾಡ್ಕೋಬೇಕು ಸಾಮ್ರಾಜ್ಯವನ್ನ, ಆ ಕಾರಣಕ್ಕೋಸ್ಕರ 75,000. ಆಮೇಲೆ ಶಾಲೆ ಮಕ್ಕಳು ಅನ್ನಂಗಿಲ್ಲ, ಚಿಕ್ಕ ಮಕ್ಕಳು ಅನ್ನಂಗಿಲ್ಲ, ಆಮೇಲೆ ನಿರಾಶ್ರಿತರ ಶಿಬಿರ ಅನ್ನಂಗಿಲ್ಲ, ಪತ್ರಕರ್ತರು ಅನ್ನಂಗಿಲ್ಲ, ಯಾರು ಅಂದ್ರೂ ಅನ್ನಂಗಿಲ್ಲ, ಅಲ್ಲಿ ಮೇಲೆ ದಾಳಿ ಮಾಡೋದು. ಪ್ಯಾಲೆಸ್ತೀನ ನರಕ ಮಾಡಿಬಿಟ್ಟಿದ್ದಾರೆ. ಶಾಲೆಗಳ ಮೇಲೆ, ಆಮೇಲೆ ನಿರಾಶ್ರಿತರ ಕೇಂದ್ರಗಳ ಮೇಲೆ, ಶಿಬಿರಗಳ ಮೇಲೆ ದಾಳಿ ಮಾಡೋದು. ಇಸ್ರೇಲ್ನ ಈ ಆಕ್ರಮಣವನ್ನ, ಈ ನರಹಂತಕ ಕೃತ್ಯವನ್ನ, ಈ ಮಾರಣ ಹೋಮವನ್ನ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ಸಂಸ್ಥೆಗಳಾದ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಹ್ಯೂಮನ್ ರೈಟ್ಸ್ ವಾಚ್ ಈ ಒಂದು ಸಂಸ್ಥೆಗಳು ಒಂದ್ ರೀತಿ ಖಂಡನೆ ಮಾಡಿದ್ದಾವೆ. ಒಂದು ರೀತಿ ಕ್ರಿಮಿನಲ್ ಕೃತ್ಯ ಇದು ಅಂತೇಳಿ ಖಂಡನೆ ಮಾಡಿದ್ದಾವೆ. ಆಮೇಲೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತೇಳಿ ಘೋಷಣೆ ಮಾಡಿದೆ. ವಾರ್ ಕ್ರಿಮಿನಲ್ ಈ ಮನುಷ್ಯ ಇಂಥ ಒಂದು ಘೋರ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿದಾವೆ. ನಾವು ಹೇಳ್ತಾ ಇಲ್ಲ, ಮಾನವ ಹಕ್ಕುಗಳ ಆಯೋಗಗಳು ಹೇಳಿದಾವೆ, ವಿಶ್ವಸಂಸ್ಥೆ ಹೇಳಿದೆ. ಸುಮ್ನೆ ಹೇಳ್ತಾವ ಅವು? ಅಂಥ ಒಂದು ಕೃತ್ಯವನ್ನ ಮಾಡಿರೋ ದೇಶಕ್ಕೆ ನಮ್ಮ ವಿಶ್ವಗುರು ಅಂತ ಕರೀತಾರಲ್ಲ, 56 ಇಂಚಿನ ವಿಶ್ವಗುರು ಅಪ್ಪುಗೆ ಮಾಡ್ತಾರೆ. ಒಂದು ಖಂಡನೆ ಬೇಡವಾ? ವಿಶ್ವಗುರು ಅಂತ ಸುಮ್ಮನೆ ಕರಿಬೇಕಾ? ಭಕ್ತಾದಿಗಳ ಹೊಗಳಿಕೆ ಅಷ್ಟೇ ಬೇಕಾ? ವಿಶ್ವಗುರು ಆಗೋದಕ್ಕೆ ಪ್ರಯತ್ನ ಪಡೋದು ಬೇಡವಾ? ಇಂಥ ಒಂದು ದೊಡ್ಡ ಕೃತ್ಯವನ್ನು ಮಾಡಿದ ದೇಶದ ಕೃತ್ಯವನ್ನು ಖಂಡನೆ ಮಾಡೋ ಒಂದು ನೈತಿಕತೆ ಬೇಕಲ್ವಾ? ಒಂದು ಮಾನವೀಯತೆ ಬೇಕಲ್ವಾ? ಅದನ್ನೇನೂ ಮಾಡಲ್ಲ. ಕೊನೆ ಪಕ್ಷ ಇಂಥ ಒಂದು ದೇಶಕ್ಕೋಗಿ ಯುದ್ಧ, ಏನು ಈ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ, ಇರಾನ್ ಮೇಲೆ ಯುದ್ಧ ಮಾಡೋದಕ್ಕಿಂತ 2 ದಿನಗಳ ಹಿಂದೆ ಆ ದೇಶಕ್ಕೋಗಿ ಅವರ ಜೊತೆ ಏನು ಒಂಥರ ಗಾಢ ಆಲಿಂಗನವನ್ನೆಲ್ಲ ಮಾಡಿಕೊಂಡು ಅವರ ಏನೋ ಒಂದು ಪದಕ ಕೊಟ್ರು, ಅದನ್ನ ತಕ್ಕೊಂಡು ಆಮೇಲೆ ಭಾರತ ಏನು ಮದರ್ಲ್ಯಾಂಡು, ಇಸ್ರೇಲ್ ಫಾದರ್ಲ್ಯಾಂಡ್. ಯಾವ ಸೀಮೆ ಫಾದರ್ಲ್ಯಾಂಡ್ ರೀ? ಯಾವ್ದ್ರಿ ಫಾದರ್ಲ್ಯಾಂಡ್? ಒಂದು ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಜವಾಬ್ದಾರಿ ಬೇಡವಾ? ಏನದ ಅರ್ಥ? ಫಾದರ್ಲ್ಯಾಂಡ್ ಅಂದ್ರೆ ನಮ್ಮ ದೇಶಕ್ಕೆ ಮಾತೃಭೂಮಿ ನೆಲ ನಮ್ದು, ಫಾದರ್ಲ್ಯಾಂಡ್ ಅಂತೆ. ಅವ್ರಿಗೂ ನಮಗೂ ಏನ್ ಸಂಬಂಧ? ಯಾವ ರೀತಿಯ ಸಹಾಯ ಮಾಡಿದ್ದಾರೆ ಅವರು? ಸಿಕ್ಕ ಕಡೆ ಎಲ್ಲ ನರಹಂತಕ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಸಪೋರ್ಟ್ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ವಿಶ್ವಗುರು ಅಂತೇಳಿ ಸುಮ್ನೆ ಹೇಳ್ಕೊಳ್ಳೋದ? ಈಗ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತೇಳಿ ಇರಾನ್ ಹತ್ರ ಹೋಗಿ ಮಾತುಕತೆ ಮಾಡ್ತಿರಲ್ಲ, ನಾಚಿಕೆ ಅನ್ಸ್ಕೊಳ್ಳಲ್ವಾ ನಮಗೆ? ಆ ದೇಶಕ್ಕೆ ಕಷ್ಟ ಬಂದಾಗ ನಾವು ಸ್ಪಂದಿಸದೆ ಆ ದೇಶದ ವಿರುದ್ಧ, ಆ ದೇಶದ ಶತ್ರು ರಾಷ್ಟ್ರದ ವಿರುದ್ಧ ಹೋಗಿ ನಾವು ಮಾತುಕತೆ ಮಾಡ್ತೀವಿ, ಅಲ್ಲಿ ಹೋಗಿ ಬರ್ತೀವಿ ಅಂತಂದ್ರೆ ನಾಚಿಕೆ ಅನ್ಸಲ್ವಾ? ನಾಚಿಕೆ ಅನ್ಸ್ಬೇಕಲ್ವಾ? ಇನ್ನು ನಮ್ಮ ದೇಶದಲ್ಲಿ ಏನು ಟ್ರಂಪ್ ಅನ್ನು ಇಸ್ರೇಲ್ನೋ ಪ್ರಧಾನಿ ನೇತಾನ್ಯನ್ನು ಹೊಳ್ಕೊಂಡು ಕೂತಿದ್ರಲ್ಲಪ್ಪ, ಆಮೇಲೆ ಇರಾನ್ನ ಏನೋ ಒಂದು ರೀತಿ ಕೆಟ್ಟ ದೇಶ ಅನ್ನೋ ತರದಲ್ಲಿ ಬಿಂಬಿಸ್ತಿದಿರಲ್ಲ, ಕೇವಲ ಅದು ಮುಸ್ಲಿಂ ರಾಷ್ಟ್ರ ಅನ್ನೋ ಕಾರಣಕ್ಕೋಸ್ಕರ. ಈಗ ಆ ರಾಷ್ಟ್ರದಿಂದ ತೈಲ ಬರ್ತಾ ಇದೆ, ತಗೋಬೇಡಿ. ಕೇಳಿ ನಿಮ್ಮ ಅಮೆರಿಕದ ಟ್ರಂಪ್ ಅನ್ನ, ಕೇಳಿ ನಿಮ್ಮ ನೇತನ್ಯಾಹುನ, ಫಾದರ್ಲ್ಯಾಂಡ್ ನೇತನ್ಯಾಹುನ. ಕೊಡ್ತಾನ? ಕೊಡಲ್ಲ. ಅದಕ್ಕೆ ತಾಯ್ತನ ಇರಬೇಕು, ಹೃದಯವಂತಿಕೆ ಇರಬೇಕು. ಅದು ಆ ಹೃದಯವಂತಿಕೆ ಇರಾನ್ಗಿದೆ. ಇರಾನ್ನಲ್ಲಿ ಸರ್ವಾಧಿಕಾರಿ ಧೋರಣೆ ಇದೆ, ಅದು ಬೇರೆ ಪ್ರಶ್ನೆ, ಅದನ್ನ ಒಪ್ಪಲ್ಲ. ಅದನ್ನ ಕೇಳುವ, ಪ್ರಶ್ನೆ ಮಾಡುವ, ಬದಲಾಯಿಸುವ, ಚಿಂತಿಸುವ ಹಕ್ಕು ನಮಗೆ ನಿಮಗೆ ಇಲ್ಲ, ಆ ದೇಶದ ಜನರಿಗಿದೆ. ಆದ್ರೆ ಆ ಧೋರಣೆಗಳನ್ನು ನಾವು ಖಂಡಿಸಬಹುದು. ಆದ್ರೆ ಇರಾನ್ ನಮಗೆ ಎಲ್ಲಾ ಸಂದರ್ಭದಲ್ಲೂ ಸಹಾಯ ಮಾಡ್ತಲೇ ಬಂದಿದೆ, ಸಂಕಷ್ಟದ ಸಂದರ್ಭದಲ್ಲಿ ಈಗಲೂ ಮಾಡಿದೆ, ಮುಂದೆಯೂ ಮಾಡುತ್ತೆ. ಆದ್ರೆ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಇಂಥ ಯುದ್ಧಕೋರ, ಸಂಚುಕೋರ, ಕ್ರೌರ್ಯ, ಸಣ್ಣತನ, ಕುತಂತ್ರಿ ದೇಶಗಳ ಜೊತೆ ನಮ್ಮ ದೇಶದ ಪ್ರಧಾನಿಗಳು ಸ್ನೇಹ ಮಾಡ್ತಾರಲ್ಲ, ಇದು ನಮ್ಮೆಲ್ಲರ ದೌರ್ಭಾಗ್ಯ. ಇದು ಈ ವಿವೇಕ ಇಲ್ವಲ್ರಿ ಇವ್ರಿಗೆಲ್ಲ? ದೇಶದ ಜನರನ್ನ ಈ ರೀತಿ ಸಂಕಷ್ಟಕ್ಕೆ ಈಡು ಮಾಡ್ಬಿಟ್ರಲ್ಲ ಇವರಿಂದ, ಆದ್ರೂ ಅವ್ರು ನಮಗೆ ಇರಾನ್ನವ್ರು ಕೊಟ್ರಲ್ಲ, ಗ್ರೇಟ್. ಅವರು ನಿಜಕ್ಕೂ ಗ್ರೇಟ್. ಇದು ಅನಂತರ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಲಿ ಅವರೇನೋ ಭಾರತ ನಮ್ಮ ಸ್ನೇಹಿತ ಅಂತ ಹೇಳಿದ್ದಾರೆ ಈ ಒಂದು ಮಾತುಕತೆಯ ನಂತರ. ಆಮೇಲೆ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯನ್ ಅವರು ಕೂಡ ಮಾತುಕತೆಯನ್ನು ಮಾಡಿ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇದು ಇನ್ನು ನೋಡಿ, ನಮ್ಮ ವಿದೇಶಾಂಗ ನೀತಿ 2003ರಲ್ಲಿ ಅಂತ ಕಾಣುತ್ತೆ. ಇವರು ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಇದೇ ಇರಾನ್ ಚಾಬಹಾರ್ ಪೋರ್ಟ್ನಲ್ಲಿ ಒಂದು ಬಂದರು ಮಾಡ್ಕೊಳ್ಳೋಕೆ ನಮಗೆ ಏನು ಅಫ್ಘಾನಿಸ್ತಾನ, ಭಾರತ, ಇನ್ನೊಂದು ದೇಶಗಳ ಜೊತೆ ಒಂದು ಒಕ್ಕೂಟವಾಗಿ ಅಲ್ಲಿ ಹೂಡಿಕೆ ಮಾಡಿ ನಾವು ಒಂದು ಸರಬರಾಜು ಮಾಡ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆಗೆ ಒಂದು ಸಂಪೂರ್ಣವಾದ ಸಪೋರ್ಟ್ ಅನ್ನ ಮಾಡಿರ್ತಾರೆ. ಆ ಮಾತುಕತೆ ಅವಾಗ ಆಗಿರುತ್ತೆ. ಈಗ ಇಂದಿನ ಸರ್ಕಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ. ನಾನು ಒಂದು ದೇಶಕ್ಕೆ ಸಪೋರ್ಟ್ ಮಾಡ್ತೀನಿ, ಇನ್ನೊಂದು ದೇಶಕ್ಕೆ ಕೈ ಬಿಡ್ತೀನಿ ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾವ ದೇಶದ ಜೊತೆ ನಾವು ನಿಂತಾಗ ನನಗೆ ಹೆಚ್ಚು ಲಾಭ, ನನಗಿಂತ ನನ್ನ ದೇಶದ ಜನರಿಗೆ ಹೆಚ್ಚು ಲಾಭ ಅನ್ನೋ ಯೋಚನೆ ಮಾಡೋ ವಿವೇಕನೇ ಇಲ್ವಲ್ರಿ?
ಚಾಬಹಾರ್ ಪೋರ್ಟ್ ನಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ, ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ನೀವು ಇದ್ ಮಾಡ್ಕೊಳ್ಳಿ ಅಂತ. ಕಡಿಮೆ ನಮ್ ರೂಪಾಯಿ ಲೆಕ್ಕದಲ್ಲಿ ಅವರು ನಮಗೆ ತೈಲ ಕೊಟ್ಟಿದ್ದಾರೆ. ಕೊನೆ ಪಕ್ಷ ಒಂದು ಸಂತಾಪ. ಆಮೇಲೆ ಆಯ್ತು, ಇವರು ಇರಾನ್ ತನ್ನ ಅಸ್ತಿತ್ವ ಸಹಜವಾಗಿ ಅಮೆರಿಕ ಈ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಏರ್ ಬೇಸ್ ಮೂಲಕ ಇರಾನ್ ನ ವಿರುದ್ಧ ಅಟ್ಯಾಕ್ ಮಾಡ್ತು. ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಬೇಕು, ಅಮೆರಿಕಕ್ಕೆ ಬುದ್ಧಿ ಕಲಿಸಬೇಕು ಅನ್ನೋಕ್ಕೋಸ್ಕರ ಇರಾನ್ ಈ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತು. ಅಂದ್ರೆ ಅಮೆರಿಕದ ಏರ್ ಬೇಸ್ ಗಳ ಮೇಲೆ ದಾಳಿ ಮಾಡ್ತು. ಆಗ ಇದಕ್ಕಿದ್ದಾಗೆ ಪ್ರತ್ಯಕ್ಷ ಆದಂತ ನಮ್ಮ ದೇಶದ ಪ್ರಧಾನಿಗಳು ಇಲ್ಲ ಈ ರೀತಿ ದಾಳಿ ಮಾಡೋದು ನಾನು ಖಂಡಿಸ್ತೀನಿ, ತಪ್ಪು ತಪ್ಪು ಅಂತ ಹೇಳಿದ್ರು. ಈ ದೇಶಕ್ಕೂ ಇರಾನ್ ಮೇಲೆ ಇದಾದ ಅಲ್ಲಿ ನಮ್ಮ ಭಾರತೀಯರಿದ್ದಾರೆ ಅಂತ ನೀವು ಯೋಚನೆ ಮಾಡಿದ್ದು ಓಕೆ. ಇರಾನ್ನಲ್ಲೂ ಭಾರತೀಯರು ಇದ್ದಾರೆ ಸ್ವಾಮಿ. ಆಮೇಲೆ ಇರಾನ್ ಜೊತೆ 140 ಕೋಟಿ ಭಾರತೀಯರ ಬದುಕಿನ ಪ್ರಶ್ನೆಯೂ ಇದೆ ಸ್ವಾಮಿ. ಜಗತ್ತಲ್ಲಿ ಎಲ್ಲೇ ಅನ್ಯಾಯ ಆಗ್ಲಿ, ಯಾವುದೇ ದೇಶ ಆಕ್ರಮಣ ಮಾಡ್ಲಿ, ಅದು ಅನೀತಿ ಇದ್ರೆ, ನ್ಯಾಯ ಪ್ರಜ್ಞೆ ಇಲ್ಲ ಅಂದ್ರೆ, ಅಲ್ಲಿ ಕೆಡುಕುತನ ಇದ್ರೆ, ಅಲ್ಲಿ ದುಷ್ಟತನ ಇದ್ರೆ ಅದನ್ನ ಖಂಡಿಸ್ಬೇಕು. ಅದು ನಿಜವಾದ ವಿಶ್ವಗುರು ಗುಣ. ಹೇಳಿದ ತಕ್ಷಣ ಯಾರಿಗೋ ಬ್ಲಾಕ್ ಮೇಲ್ಗೊಳಗಾಗೋದು, ನಮ್ಮ ದೇಶಕ್ಕೆ ಪಾತಕ ಆಗಿರುವಂತ ದೇಶಗಳ ಜೊತೆ ಅಧ್ಯಕ್ಷರ ಜೊತೆ ಹೋಗಿ ಸ್ನೇಹ ಮಾಡ್ಕೊಳ್ಳೋದು, ಇದು ಭಾರತಕ್ಕೆ ಒಂದು ನ್ಯಾಯಯುತವಾದ ಕೆಲಸ ಅಲ್ಲ ಇದು. ಸ್ನೇಹಿತರೆ, ಇನ್ನು ಸಂಸತ್ತಲ್ಲೂ ಕೂಡ ಇದ್ರ ಬಗ್ಗೆ ಉತ್ತರನೇ ಕೊಡ್ತಿಲ್ಲ. ಪ್ರತಿಪಕ್ಷಗಳಿಗೆ ಏನು ತೈಲ ಬಿಕ್ಕಟ್ಟು ಅಂತ ಪ್ರಶ್ನೆ ಎತ್ತಿದ್ರೆ, F-18 ಫೈಲ್ಸ್ ಅಂತ ವಿಷಯ ಎತ್ತಿದ್ರೆ ಸಾಕು, ಅದ್ರ ಬಗ್ಗೆ ಮಾತಾಡಬೇಡ್ರಿ ಅಂತ ಹೇಳ್ತಾರೆ. ಇವರು ಈ ದೇಶದ ಬಗ್ಗೆ ಏನು ಯೋಚನೆ ಮಾಡ್ತಾರೆ? ನಮ್ಗಂತೂ ರೀತಿ ದೇಶದ ಪರಿಸ್ಥಿತಿ ಚಿಂತಾಜನಕ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂಗೆ ಇವರು ಯಾವ ಹಂತದ ನಿರ್ಧಾರಗಳನ್ನು ತಿಳಿತಾರೆ ಅನ್ನೋದೇ ಬಹಳ ಒಂದು ರೀತಿ ಬಿಕ್ಕಟ್ಟು ಸಂದರ್ಭ ಇದು. ಒಟ್ಟಾರೆ ಯುದ್ಧಕೋರ, ಸಾಮ್ರಾಜ್ಯಶಾಹಿ, ದುಷ್ಟ ದೇಶಗಳ ಸಹವಾಸವನ್ನ ನಮ್ಮ ದೇಶದ ಪ್ರಧಾನಿ ಬಿಟ್ಟು, ಯಾಕಂದ್ರೆ ನಮ್ಮ ದೇಶಕ್ಕೆ ಒಂದು ಲೆಗಸಿ ಇದೆ, ಒಂದು ಒಳ್ಳೆ ಲೆಗಸಿ ಇದೆ, ಪರಂಪರೆ ಇದೆ. ಯಾವತ್ತಿಗೂ ತನ್ನ ಸ್ವಾಭಿಮಾನವನ್ನ ಬಿಟ್ಟು ಕೊಟ್ಟಿಲ್ಲ, ಕ್ರೌರ್ಯವನ್ನ ಬೆಂಬಲಿಸಿಲ್ಲ, ಶಾಂತಿಯನ್ನ ಬಿಟ್ಟಿಲ್ಲ. ಒಂದು ಅಲಿಪ್ತ ನೀತಿ ನೆಹರು ಅವರ ಕಾಲದಿಂದಲೂ ಅಲಿಪ್ತ ನೀತಿಯನ್ನು ಇಟ್ಕೊಂಡು ಬಂದಿದೆ. ಆದ್ರೆ ಕೆಟ್ಟದನ್ನ ಮುಲಾಜಿಲ್ದಂಗೆ ಖಂಡಿಸ್ಕೊಳ್ತಾನೆ ಬಂದಿದ್ದಾರೆ. ಅದನ್ನು ಮಾಡಬೇಕಾಗಿತ್ತು. ಇದು ಒಂದು ರೀತಿ ಸಮಯ ಸಾಧಕ ಸಣ್ಣತನವನ್ನ ಮೆರೆಯೋದನ್ನ ಬಿಟ್ಟು ದೇಶದ ಪ್ರಧಾನಿಗಳಿಗೇನಾದ್ರೂ ಈ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಪಡೆಯೋ ಹುಚ್ಚಿದೆಯಲ್ಲ, ಅದೇ ರೀತಿ ಇವರಿಗೆ ಏನು ವಿಶ್ವಗುರು ಆಗೋ ಹುಚ್ಚರಾದ್ರೂ ಇದ್ರೆ, ನಮ್ಮ ದೇಶದ ಈ ಅಲಿಪ್ತ ನೀತಿ, ನಮ್ಮ ದೇಶದ ಸ್ವಾಭಿಮಾನ, ನಮ್ಮ ತಮ್ಮಗಿಂತ ಪ್ರಧಾನಿಯವರೇ ನಿಮಗಿಂತನೂ ನಮ್ಮ ದೇಶದ ಜನರ ಹಿತವನ್ನ ನೋಡ್ಕೊಂಡು, ಅವರ ಭವಿಷ್ಯವನ್ನ ನೋಡ್ಕೊಂಡು ನೀವು ಯಾವ ದೇಶದ ಜೊತೆ ಸ್ನೇಹ ಮಾಡಬೇಕು, ಹೇಗಿರಬೇಕು ಅನ್ನುವಂಥ ಚಿಂತನೆಗಳನ್ನು ರೂಢಿಸಿಕೊಳ್ಳೋ ಪ್ರಯತ್ನವನ್ನ ಇನ್ನಾದರೂ ಮಾಡಲಿ ಅನ್ನುವ ಆಶಯದೊಂದಿಗೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.